ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾನು ತೆಗೆದುಕೊಂಡಿರೋದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 2 ಕ್ಯಾರೆಟ್ ತೊಗೊಂಡು ಈ ಥರ ತುರಿ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ನೋಡಿ 1 ಕಪ್ ಆಗೋಷ್ಟು ನುಗ್ಗೆ ಸೊಪ್ಪನ್ನ ಇದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ನಾನಿವಾಗ ಒಂದು ಬಾಣಲಿಗೆ ಹಾಕೋತಾ ಇದ್ದೀನಿ. ನೋಡಿ, ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು ಇಷ್ಟನ್ನು ನಾನಿವಾಗ ಹಾಕೋತಾ ಇದ್ದೀನಿ. ನೀವೇನಾದರೂ ಹಸಿರು ಮೆಣಸಿಕಾಯಿ ಬೇಕಂತ ಅಂದರೆ, ನೀವು ಖಾರ ಇಷ್ಟಪಟ್ಟು ತಿಂತೀವಿ ಅಂತ ಅಂದರೆ 2 ಹಸಿರು ಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕೊಬೋದು. ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ತಿನ್ನೋದ್ರಿಂದ ನಾನು ಹಸಿರು ಮೆಣಸಿಕಾಯಿ ಹಾಕ್ಕೊಂಡಿಲ್ಲ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ಜೀರಿಗೆ ಮತ್ತು ಉಪ್ಪು ಹಾಕ್ಕೊಂಡ್ಮೇಲೆ ನಾವು ಇದನ್ನು ಒಂದು ಸರಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಇಟ್ಕೊಳ್ಳೋದ್ರಿಂದ ಎಲ್ಲದಕ್ಕೂ ಚೆನ್ನಾಗಿ ಉಪ್ಪು ಅನ್ನೋದು ಹಿಡಿಯುತ್ತೆ. ಮನೆಯಲ್ಲಿ ಮಕ್ಕಳು ಸೊಪ್ಪೇನಾದ್ರು ತಿಂದಿಲ್ಲ ಅಂದರೆ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ಅವರು ಕೂಡ ಅಕ್ಕಿ ರೊಟ್ಟಿನ ತಿಂತಾರೆ. ಇದು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನೋಡಿ, ನಾವು 1 ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನ ಈ ಥರ ಕಪ್ಪಲ್ಲಿ 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಈ ಥರ ಹಾಕೊಂಡ್ಮೇಲೆ ನಾವು ಕೈಯಿಂದ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ನಿಧಾನವಾಗಿ ನೀಟಾಗಿ ಒಂದು ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಆ ಥರ ನೋಡೋದ್ರಿಂದ ನಿಮಗೆ ನಾನು ಯಾವ ರೀತಿ ಅಕ್ಕಿ ರೊಟ್ಟಿ ಮಾಡಿದೆ ಅಂತ ಗೊತ್ತಾಗತ್ತೆ. ನೋಡಿ, ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಸರಿ ನೀಟಾಗಿ. ಇದಕ್ಕೆ ನೀರನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಬೇಕು. ಹಿಟ್ಟನ್ನ ಒಂದೇ ಸರಿ ನೀರು ಹಾಕ್ಕೊಬೇಡಿ, ತೆಳು ಆಗಿಬಿಡತ್ತೆ ಹಿಟ್ಟು. ನೋಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಅಲ್ವಾ, ಮೆಂತ್ಯ ಸೊಪ್ಪನ್ನ ನಾವು ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಮತ್ತು ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಮೆಂತ್ಯ ಸೊಪ್ಪಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಇದರಲ್ಲಿರುವ ವಿಟಮಿನ್ ಸಿ ಮತ್ತು ವಿಟಮಿನ್ ಎ, ಬೀಟಾ ಕೆರೋಟಿನ್ ಅನ್ನೋದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಇದಕ್ಕೆ ನಾನು ನುಗ್ಗೆ ಸೊಪ್ಪು ಹಾಕ್ಕೊಂಡಿದ್ದೀನಲ್ವ, ನುಗ್ಗೆ ಸೊಪ್ಪಲ್ಲಿ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಅನ್ನೋದು ಹೆಚ್ಚಾಗಿರುತ್ತೆ. ನುಗ್ಗೆ ಸೊಪ್ಪನ್ನ ನಾವು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಏನಿರುತ್ತೆ ಅದು ಕಡಿಮೆ ಮಾಡುತ್ತೆ. ನೋಡಿ, ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ತೆಳು ಮಾಡಬಾರ್ದು, ತುಂಬ ಗಟ್ಟಿ ಮಾಡಬಾರ್ದು. ನಾನು ಯಾವ ಥರ ಮಾಡಿದ್ದೀನಿ ಆ ಥರ ನೀವು ಕೂಡ ಮಾಡುವಾಗ ಮಾಡ್ಕೊಬೇಕು. ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವೇನಾದರೂ ಅಕ್ಕಿ ಹಿಟ್ಟು ಮಾಡ್ಕೊಬೇಕಂತ ಅಂದರೆ ಅಕ್ಕಿನ 3-4 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡಿದ್ದ ಅಕ್ಕಿನ ತೆಗೆದುಕೊಂಡು ಮನೆಯಲ್ಲಿ ಒಂದು ಬಟ್ಟೆಗೆ ಹಾರಿಸ್ಕೊಬೇಕು ಹಾಕ್ಕೊಂಡು. ಇದನ್ನು ಅಕ್ಕಿನ ನೆರಳಿನಲ್ಲೇ ಹಾರಿಸ್ಕೊಬೇಕು, ಬಿಸಿಲಿಗೆ ಹಾಕಬೇಡಿ. 3-4 ದಿನ ನೆರಳಿನಲ್ಲಿ ಹಾರಿದ ಅಕ್ಕಿನ ತೆಗೆದುಕೊಂಡೋಗಿ ಮಿಲ್ನಲ್ಲಿ ಹಿಟ್ಟನ್ನ ಮಾಡಿಸ್ಕೊಳ್ಳಿ. ನೋಡಿ, ಇವಾಗ ಹಿಟ್ಟಾಗಿದೆ. ಇವಾಗ ನಾನು ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಡ್ತಾ ಇದ್ದೀನಿ. ಒಂದು 15 ನಿಮಿಷನಾದರೂ ಬಿಡಬೇಕು. ಇವಾಗ ನೋಡಿ 15 ನಿಮಿಷ ಆಗಿದೆ. ನೋಡಿ, ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಒಂದು ಉಂಡೆನ ಮಾಡ್ಕೊಂಡಿದ್ದೀನಿ. ನಾನಿವಾಗ ಒಂದು ಕವರ್ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನ ಇಟ್ಟಿದ್ದೀನಿ. ನೋಡಿ, ಒಂದು ಸ್ವಲ್ಪ ಕೈನ ನೀರಲ್ಲಿ ತೇವ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನ ತಟ್ತಾ ಇದ್ದೀನಿ. ನೀವು ಕೂಡ ಮಾಡುವಾಗ ಈ ಥರನೇ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನಾರ ಬಟರ್ ಪೇಪರ್ ಇತ್ತಂದರೆ ನೀವು ಬಟರ್ ಪೇಪರಲ್ಲಿ ಆರಾಮಾಗಿ ಅಕ್ಕಿ ರೊಟ್ಟಿನ ಮಾಡ್ಕೊಬೋದು. ಸ್ವಲ್ಪ ತಿಳು ಬರೋ ಥರ ಅಕ್ಕಿ ಹಿಟ್ಟನ್ನ ನಾವು ಮಾಡ್ಕೊಬೇಕು. ರೊಟ್ಟಿ ಮಾಡುವಾಗ ಗಟ್ಟಿಯಾಗಿ ಮಾಡ್ಕೋತೀವಿ ಅಂದರೆ ದಪ್ಪಾಗಿ ಅದೇನಾಗುತ್ತೆ ಅಂತ ಅಂದರೆ ಅದು ರೊಟ್ಟಿ ಬೇಯಲ್ಲ ನೀಟಾಗಿ. ಅದಕ್ಕೆ ನೋಡಿ, ಸುತ್ತ ಏನಿರುತ್ತೆ ನೀಟಾಗಿ ಮಾಡುವಾಗ ತಟ್ಕೋತಾ ಇರಬೇಕು.
ಅಕ್ಕಿ ರೊಟ್ಟಿನ ನಾನು ಮಾಡುವಾಗಲೇ ಒಂದು ತವನ ನಾನು ಸ್ಟವ್ ಮೇಲೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಇವಾಗ ನೋಡಿ ಈ ಥರ ಪೇಪರ್ನ ಹಾಕಿದ್ರೆ ತವದ ಮೇಲೆ ನೀಟಾಗಿ ಎತ್ಕೊಬೋದು. ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಅರಳೆ ಕಡ್ಡಿನಲ್ಲಿ ನೋಡಿ ಎಣ್ಣೆ ಎಲ್ಲ ಕಡೆ ಆಗೋ ಥರ ನೋಡಿ ಈ ಥರ ಮಾಡ್ಕೊತಾ ಇದ್ದೀನಿ. ರೊಟ್ಟಿನ ನಾವು ಬೇಯಿಸುವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಬೇಕು. ಇದು ಸ್ವಲ್ಪ ಬೇಯೋದಕ್ಕೆ ಟೈಮ್ ಕೂಡ ಬೇಕಾಗತ್ತೆ. ನೋಡಿ ಇವಾಗ ಇನ್ನೊಂದು ಸೈಡ್ಗೆ ರೊಟ್ಟಿನ ತಿರುಗಿ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಬೇಯಿಸ್ಕೊಬೇಕು. ಬೇಯಿಸ್ಕೊಳ್ಳುವಾಗ ನೀಟಾಗಿ ಈ ಥರ ಬೆಂದಿದೆ ಅಂದರೆ ಅದು ರೊಟ್ಟಿ ಚೆನ್ನಾಗಿ ಬೆಂದಿರತ್ತೆ. ನೋಡಿ ಇವಾಗ ರೊಟ್ಟಿ ಆಗಿದೆ. ಚಟ್ನಿ ಮತ್ತು ತುಪ್ಪ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಇದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ.